ಸೊ ಗೈಸ್, ನಾನು ಪರ್ಚೇಸ್ ಮಾಡಲಿಕ್ಕಿದ್ದೀನಿ ಸಾಬೂನ್, ಲೈಬಾಯ್ ತೊಗೊಂಡಿದ್ದೀನಿ, ಹಾಗೆ ಸರ್ಫು, ಹಾಗೆ ಸ್ವಲ್ಪ ಬಟ್ಟೆ ಹೋಗಿ ಸಾಬೂನು ತೊಗೊಳ್ಲಿಕ್ಕಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡಲಿಕ್ಕಿದ್ದೀನಿ ಇದು ಸರ್ಫ್ ಎಕ್ಸೆಲ್. ಇದು ಚಿಕ್ಕ ಚಿಕ್ಕ ಸಾಬೂನಲ್ಲ, ಸೊ ಹಾಗಾಗಿ ಒಂದು 5 ತಗೊಂಡು ಹೋಗ್ಲಿಕ್ಕಿದ್ದೀನಿ. ಆ್ಯಂಡ್ ಸೊ ಗೈಸ್, ನಾನೀಗ ಕ್ಲಾಸ್ಮೇಟ್ ಬುಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 2 ಕಿಂಗ್ ಸೈಜ್ ಬುಕ್, ಒಂದು 100 ಪೇಜಿದು ಲಾಂಗ್ ಬುಕ್, ಹಾಗೆಯೇ 2 100 ಪೇಜಿದು ಕಿಂಗ್ ಸೈಜ್ ಸಾಕು ಅನಿಸುತ್ತೆ. ಆ್ಯಂಡ್ ನೋಡುವ, ಮುಂದೆ ಬೇಕಾಗಿದ್ದರೆ ನನಗೆ ಬುಕ್ಸು ಮತ್ತು ನಾನು ನೆಕ್ಸ್ಟ್ ಟೈಮ್ ಮನೆ ಬರುವಾಗ ತಗೊಂಡು ಹೋಗ್ತೀನಿ. ಪ್ಯಾಕಿಂಗ್ ಟೈಮ್. ಸೊ ಆ್ಯಕ್ಚುಲಿ ಇಷ್ಟು ಐಟಮ್ಸ್ಗಳನ್ನು ನಾನು ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಸಾಬೂನು ಅದನ್ನೆಲ್ಲ ಕರೆಕ್ಟಾಗಿ ನಾನು ಮನೆಗೆ ಹೋಗಿ ತೋರಿಸ್ತೇನೆ. ನಿಮಗೆ ಗೊತ್ತಿರ್ಬೋದು, ನಾನು ಕೆಲವೆಲ್ಲ ಐಟಮ್ಸ್ ಪರ್ಚೇಸ್ ಕೂಡ ಮಾಡಿದ್ದೆ. ಸಾಬೂನು ಮತ್ತು ಎಂಥದ್ದು ಪುಸ್ತಕಗಳನ್ನೆಲ್ಲ. ಆ್ಯಂಡ್ ನಾನು ಅಂಗಡಿಯಲ್ಲೇ ಬಿಟ್ಟು ಬಂದಿದ್ದೀನಿ ಅದನ್ನು, ಅಮ್ಮ ತರ್ತಾರೆ ಈಗ. ಆ್ಯಂಡ್ ನಾನು ಇಲ್ಲಿ ಫ್ಯಾನ್ಸಿ ಐಟಮ್ಗಳನ್ನು ಸೆಟ್ ಮಾಡಿದ್ದೀನಿ. ಇದರಲ್ಲಿ ಬಳೆ ಇದೆ, ಗಂಧ ಇದೆ, ಮತ್ತು ಪೌಡರ್, ಬಾಚಣಿಗೆ, ಕನ್ನಡಿ, ಸೊ ಏನೆಲ್ಲ ಬೇಕು ನಾವು ರೆಡಿ ಆಗಲಿಕ್ಕೆ ಅದೆಲ್ಲ ಇದೆ. ಸೊ ಓಕೆ, ನಾನೀಗ ರೂಮಲ್ಲಿದ್ದೀನಿ. ವಿಜಿಲೊಮ್ಮೆ ಆಗು. ಓಕೆ, ಸೊ ನಾನಿಲ್ಲಿ ನನ್ನ ರೂಮನ್ನು ಸೆಟ್ ಮಾಡಿದೆ. ಹಾಗೆಯೇ ನೋಡಿ, ಹಿಂದೆ ಅಲ್ಲಿ ನಿಮಗೆ ಬೇಬಿ ಪಾಂಡದೊಂದು ಬ್ಯಾಗ್ ಕಾಣ್ತಾ ಇರ್ಬೋದು. ಇದು ಎಷ್ಟು ಕ್ಯೂಟ್ ಬ್ಯಾಗ್ ಅಂದರೆ, ಇದನ್ನು ನಾನು ತಗೊಂಡು ಹೋಗ್ಲಿಕ್ಕಿದ್ದೀನಿ. ನನ್ನ ಅಂದರೆ 2 ವರ್ಷದ ಒಂದು ಏನು ನಾನು ಮಾಸ್ಟರ್ ಮಾಡಲಿಕ್ಕಿದ್ದೀನಿ. ಸೊ ಆ ಟೈಮಲ್ಲಿ ನಾನು ಕ್ಲಾಸಿಗೆ ಅದೇ ಬ್ಯಾಗನ್ನು ಇಟ್ಕೊಂಡು ಹೋಗ್ತೀನಿ. ಎಷ್ಟು ಕ್ಯೂಟ್ ಇದೆ ಮರ್ರೆ. ಓಕೆ, years later. ಈಗ ಹೋಯ್ತಿದ್ದೆ ನಾನು ಯೋಚನೆ ಮಾಡಿ ಇಷ್ಟೇ ಯಾಕೆ ಹೊತ್ತು ಹಿಡಿತಾ ಇದೆ ಅಂತ. ನೋಡಿ, ನಾನು ಇದು ಎಣ್ಣೆ ಅಲ್ಲ, ಆ್ಯಕ್ಚುಲಿ ಖಾರದೊಡಿದು. ಸೊ ನಾನು ಖಾರದೊಡಿ ಹಾಕಿ 2 ವಿಸಿಲ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ತುಂಬ ಜಾಸ್ತಿ ಡೆಲಿಷಿಯಸ್ ಆಗಿ ನಂಗೆ ಕಾಣ್ತಾ ಇದೆ ಮಾರ್ರೆ. ಓಕೆ, ಪಲ್ಯ ಅಂತೂ ರೆಡಿ ಮಾಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ತುಂಬ ಜಾಸ್ತಿ ಸುಸ್ತಾಗಿದೆ. ನನಗೆ 6-7 ಗಂಟೆಗೆ ನಿದ್ದೆ ಬರ್ತಾಯಿತ್ತು. ಆ್ಯಂಡ್ ನಾನು ನಿದ್ದೆ ಬೇಡ. ದಿನಗಳು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕರ್ಮ ಇವತ್ತು 12 ತಾರೀಕು, ಇನ್ನೂ 4 ದಿನ ಇದ್ದೀನಿ ನಾನು ಈ ಮನೇಲಿ. ಆ್ಯಂಡ್ ದೇವರು ಕೂಡ ಹೇಳ್ತಾ ಇರ್ಬೋದು, ಸುದೀಕ್ಷಾ ನೀನು ತುಂಬ ಜಾಸ್ತಿ ಬ್ರೇಕ್ ತಗೊಂಡೆ, ಹೋಗು ನಡಿ ಓದು. ಅಯ್ಯೋ ದೇವ, ನನಗೆ ಗೊತ್ತಿಲ್ಲ ಗೈಸ್, ನಾನು ತುಂಬ ಜಾಸ್ತಿ ಎಕ್ಸೈಟ್ ಆಗಿದ್ದೆ. ಬಟ್ ಈಗ ಅನ್ನಿಸ್ತಾ ಇದೆ, ಯಾರು ಟೈಮ್ ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆ ಅಂತ. ಸೊ ಗೈಸ್, ನನಗೆ ಯಾವಾಗ ಅಪ್ಪ ಅಮ್ಮ ಅಂದರೆ ನಿದ್ದೆ ಮಾಡಿದಾಗನೂ ಏನೂ ಹೇಳಿಲ್ಲ. ಯಾವಾಗ ಗೊತ್ತಾ, BSc ಟೈಮಲ್ಲಿ ನಾನು ರೆಕಾರ್ಡ್ 3-4 ಗಂಟೆವರೆಗೆ ಬರಿತಾ ಇದ್ದೆ. ಆ್ಯಂಡ್ ಅವ್ರಿಗೆ ಗೊತ್ತಿತ್ತು ನಾನು ತುಂಬ ಜಾಸ್ತಿ ನಿದ್ದೆ ಬಿಟ್ಟು ಬರಿತಾ ಇದ್ದೆ ಅಂತ. ನೆಕ್ಸ್ಟ್ ಡೇ ನಾನು ಅಂದರೆ ಅವ್ರು ಬರುವಾಗ ನಾನು 8 ಗಂಟೆಗೆ ಅಥವಾ 7 ಗಂಟೆಗೆ, 8 ಗಂಟೆಗೆ ಇಟ್ಕೊಳ್ಳಿ, 8 ಗಂಟೆಗೆ ನಾನು ಅಲ್ಲಿ ಬಿತ್ಕೋತಾ ಇದ್ದೆ. ಆ್ಯಂಡ್ ಅವರು ಬರುವಾಗ ನನಗೆ ನಿದ್ದೆ ಬಂದಿತ್ತು. ಆ್ಯಂಡ್ ಆ ಟೈಮಲ್ಲಿ ಅವರು ಎಂತ ಸಹ ಹೇಳಿಲ್ಲ. ಸೊ ತುಂಬ ಸರಿ ಅಂದರೆ ನಿದ್ದೆ ಮಾಡಲಿಕ್ಕೆ ಅವರು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ನಿದ್ದೆ ಮಾಡಲಿಕ್ಕೆ ಬಿಡಬೇಕು. ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ ಗೈಸ್, ಎಂತ ಹೇಳಿ. ಬಟ್ ನನಗೆ ರಾತ್ರಿ ನಿದ್ದೆನೇ ಬರಲ್ಲ. ಯಾಕಂದರೆ ನಾನು BScಲಿ ಎಷ್ಟು ನಿದ್ದೆ ಬಿಟ್ಟಿದ್ದೀನಿ ಅಂದರೆ ರಾತ್ರಿ, ಈಗ ನನಗೆ ನಿದ್ದೆನೇ ಬರಲ್ಲ. ಲೈಕ್ 1 ಗಂಟೆ ಆದರೂ ನನಗೆ ನಿದ್ದೆ ಬರಲ್ಲ. ಓಕೆ, ನಾನು ಆ ಬ್ಯಾಗನ್ನೊಮ್ಮೆ ಚೆಕ್ ಮಾಡ್ತೇನೆ, ನೋಡ್ತೇನೆ ಅದು ಯೂಸ್ ಮಾಡಲಿಕ್ಕೆ ಆಗುತ್ತಾ ಅಂತ. ಸೊ ಆ ಬ್ಯಾಗ್ ಚೆನ್ನಾಗಿದ್ದರೆ ನಾನು ಅದನ್ನೇ ತಗೊಂಡು ಹೋಗ್ತೀನಿ. ಸ್ವಲ್ಪ ಧೂಳು ಹಿಡ್ತಿದೆ. ಓಕೆ, ಇದು ತುಂಬ ಜಾಸ್ತಿ ಚೆನ್ನಾಗಿದೆ ಗೈಸ್. ಇದರಲ್ಲಿ ತುಂಬ ಜಾಸ್ತಿ ಜಿಪ್ ಕೂಡ ಇದೆ. ಐ ಥಿಂಕ್ ಈ ಬ್ಯಾಗ್ ಓಕೆ. ಸೊ ಗೈಸ್, ಅಮ್ಮ ಹೇಳಿದರು ಹೊಸ ಬ್ಯಾಗ್ ತಗೊಳ್ಳೋಣ ಅಂತ. ಬಟ್ ಈ ಬ್ಯಾಗ್ ಇಷ್ಟು ಚೆನ್ನಾಗಿದೆ ಆ್ಯಂಡ್ ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ. ಸುಮ್ಮನೆ ಹೊಸ ಬ್ಯಾಗ್ ಎಂತಕ್ಕೆ. ರೆಡ್ ಕಲರ್ ಇದೆ, ಫುಲ್ ತುಂಬ ಸಖತ್ತಿದೆ. ಎಲ್ಲ ಬಟ್ಟೆಗಳನ್ನು ನಾನು ಒಟ್ಟರಾಶಿ ಈಗ ಫಿಕ್ಸ್ ಮಾಡಿದ್ದೇನೆ. ಯಾಕಂದರೆ ನನಗೀಗ ಅದನ್ನು ಪುನಃ ಇಸ್ತ್ರಿ ಮಾಡಬೇಕು ಆ್ಯಂಡ್ ನಾನು ರೀಸೆಟ್ ಮಾಡ್ತೇನೆ. ಸೊ ಒಂದು ಲಾಸ್ಟ್ ಪ್ಯಾಕಿಂಗ್ ಬ್ಲಾಗ್ ಹಾಕ್ಲಿಕ್ಕಿದ್ದೀನಿ, ಅದರಲ್ಲಿ ನಾನು ರೀಸೆಟ್ ಮಾಡಲಿಕ್ಕಿದ್ದೀನಿ. ಸೊ ಎನಿವೇಸ್, ಈಗ ನಾನು ಲಾಕ್ ಆಗುತ್ತಾ ನೋಡ್ತಾ ಇದ್ದೆ. ಸೊ ಬ್ಲ್ಯಾಕ್ ಗಿಟಾರ್ ಬುಕ್ಕು ಮತ್ತು ಸೆಟ್ ಗೋಲ್ಸ್ ಅಂತ ಇದೆ, ಪ್ರಿನ್ಸೆಸ್ ಇದು ಬುಕ್ಕು. ಸೊ ನಾನು ಆವಾಗನೇ ಹೇಳಿದೆ ನಾನು ಯಾವುದೆಲ್ಲ ನೋಟ್ಸ್ ಇಟ್ಕೊಂಡಿದ್ದೀನಿ ಅಂತ.
ನಿದ್ದೆ ಟೈಮ್. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ನಾನು ಸ್ಪೆಷಲ್ ವ್ಲಾಗ್ ಮಾಡಲಿಕ್ಕಿದ್ದೀನಿ. ಥ್ಯಾಂಕ್ ಯು.